ಬಂಗ್ಲೆಗುಡ್ಡ ರಹಸ್ಯವನ್ನು ಬಯಲು ಮಾಡೋದಕ್ಕೆ ಈಗ ಎಸ್ಐಟಿ ಹೆಜ್ಜೆ ಇಡ್ತಾ ಇದೆ. ಗೌಪ್ಯವಾಗಿ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿಯ ಶೋಧ ಕಾರ್ಯ. ಒಂದಷ್ಟು ದಿನಗಳ ಕಾಲ ಈ ಶೋಧ ಕಾರ್ಯ, ಉತ್ಖನನ ಇದೆಲ್ಲವೂ ಕೂಡ ಸ್ವಲ್ಪ ತಣ್ಣಗಾಗಿ. ಅದಾದ ನಂತರ ಇದೀಗ ಮತ್ತೆ ವಿಠಲ್ ಗೌಡ ಮಾಡಿದಂಥ ಆರೋಪಗಳು, ಗುಡ್ಡದಲ್ಲಿ ಶೋಧ ಕಾರ್ಯ ಮಾಡ್ತಿರುವಂಥ ಎಸ್ಐಟಿ ಮತ್ತೆ ಆರಂಭ ಆಗಿದೆ. ನಿನ್ನೆ ಸಂಜೆ ಬಂಗ್ಲೆಗುಡ್ಡದಲ್ಲಿ ಅಲ್ಲಿ ಎಸ್ಐಟಿಯಿಂದ ಶೋಧ, ಗುಡ್ಡದಲ್ಲಿ ಶೋಧ ಕಾರ್ಯ ಮಾಡಿರುವಂಥ ಎಸ್ಐಟಿ ವಿಠಲ್ ಗೌಡ ಹೇಳಿಕೆಯ ಸತ್ಯಾಸತ್ಯತೆ ತಿಳಿಯೋದಕ್ಕೆ ಈಗ ಮತ್ತೆ ಹುಡುಕಾಟ ಶುರುವಾಗಿದೆ. ಸೊ ಆರಂಭದಲ್ಲಿ ಈ ಉತ್ಖನನ ಆದಂಥ ಸಂದರ್ಭ ಅಥವಾ ಸರ್ಚ್ ಆದಂಥ ಸಂದರ್ಭದಲ್ಲಿ ಏನೂ ಕೂಡ ಅಂಥ ಪೂರಕವಾದಂಥ ದಾಖಲೆಗಳಾಗಲಿ, ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಾಡಿದಂಥ ಆರೋಪಗಳಿಗೆ ಪೂರಕವಾದಂಥ ಸಾಕ್ಷ್ಯಗಳಲ್ಲಿ ಹೆಚ್ಚಾಗಿ ಸಿಗಲಿಲ್ಲ. ಆದರೆ ಈಗ ವಿಠಲ್ ಗೌಡ ಹಿಂದೆನೇ ಒಂದು ಯೂಟ್ಯೂಬ್ ವಿಡಿಯೋ ಸಂದರ್ಶನ ಸಂದರ್ಭದಲ್ಲಿ ಈ ಬಂಗ್ಲೆಗುಡ್ಡೆಯಲ್ಲಿ ಸಾಕಷ್ಟು ಶವಗಳಿದೆ ಅನ್ನೋ ವಿಚಾರವನ್ನು ಹೇಳಿದರು ಈ ವ್ಯಕ್ತಿ. ಇನ್ನು ಬುರುಡೆ ಕೇಸ್ ಎಲ್ಲ ಆಯಾಮದಲ್ಲೂ ಕೂಡ ಎಸ್ಐಟಿ ತನಿಖೆಯನ್ನ ಮುಂದುವರಿಸ್ತಾ ಇದೆ. ಬುರುಡೆ ಕೇಸ್ ಜೊತೆಗೆ ಹಿಂದಿನ ಕೇಸ್ ಬಗ್ಗೆ ತನಿಖೆ. ಬುರುಡೆ ಕೇಸ್ ಜೊತೆಗೆ ಹಿಂದಿನ ಕೇಸ್ ಬಗ್ಗೆ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಶವಗಳ ದಫನ್ ಬಗ್ಗೆ ಸುಳ್ಳು ದಾಖಲೆ ಸೃಷ್ಟಿ ಅಂತ ಮಟ್ಟಣ್ಣನವರ್ ಆರೋಪ ಮಾಡಿದರು. ಹೆಣಗಳನ್ನು ಹೂತು ಹಾಕಲು ಫೋರ್ಜರಿ ದಾಖಲೆಯನ್ನ ಸೃಷ್ಟಿ ಮಾಡಲಾಗಿದೆ. ಗಂಭೀರ ಆರೋಪ ಮಾಡಿರುವಂತ ಗಿರೀಶ್ ಮಟ್ಟಣ್ಣನವರ್ ಎಸ್ಐಟಿಗೆ ದಾಖಲೆಯನ್ನ ಸಲ್ಲಿಸಿರುವಂಥ ಮಟ್ಟಣ್ಣನವರ್ ಎಲ್ಲವೂ ಕೂಡ ಫೇಕ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಲಾಗಿದೆ ಅಂತ ಗಿರೀಶ್ ಮಟ್ಟಣ್ಣನವರ್ ಆರೋಪ ಮಾಡಿದರು. ಇದೀಗ ವಿಠಲ್ ಗೌಡ ಹೇಳಿರುವಂಥ ಪ್ರಕಾರ ಸಾಕಷ್ಟು ಹೆಣಗಳನ್ನು ಈ ಭಾಗದಲ್ಲಿ ಹೂಳಲಾಗಿದೆ ಅಂತ. ಶವ ಹೂತು ಹಾಕಿರೋ ಬಗ್ಗೆ ಎಸ್ಐಟಿ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ. ಪ್ರತಿನಿತ್ಯವೂ ಕೂಡ ದಾಖಲೆಗಳನ್ನು ತರಿಸ್ಕೊಳ್ತಾ ಇರುವಂಥ ಎಸ್ಐಟಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ದಾಖಲೆ ಸಂಗ್ರಹ ಆಗ್ತಾ ಇದೆ. ಶವ ಹೂತು ಹಾಕಿದಂಥ ವಿವರ ಮತ್ತು ಯುಡಿಆರ್ ಬಗ್ಗೆ ದಾಖಲೆಯನ್ನು ಈಗ ಸಂಗ್ರಹ ಮಾಡ್ತಿದ್ದಾರೆ. ಸಂಪೂರ್ಣ ದಾಖಲೆ ಸಂಗ್ರಹ ಮಾಡ್ತಿರುವಂಥ ಎಸ್ಐಟಿ ಹಳೆ ದಾಖಲೆಗಳನ್ನು ಕೂಡ, ಹಳೆ ಫೈಲ್ಗಳನ್ನು ಕೂಡ ಈಗ ಕೆದಕಲಾಗ್ತಾ ಇದೆ. 1987ರಿಂದ 2025ರವರೆಗಿನ ಎಲ್ಲ ಡೀಟೇಲನ್ನು ಕೂಡ ಹೊರತೆಗೆದಿದ್ದಾರೆ ದಾಖಲೆಗಳನ್ನು. ಪಂಚಾಯತ್ನ ಮೂಲ ದಾಖಲೆ ಪರಿಶೀಲನೆ ಕಾರ್ಯ ನಡೀತಾ ಇದೆ. ಪ್ರತಿನಿತ್ಯವೂ ಕೂಡ ದಾಖಲೆಗಳನ್ನು ತರಿಸ್ಕೊಳ್ತಾ ಇರುವಂಥ ಎಸ್ಐಟಿ ಈ ಧರ್ಮಸ್ಥಳ ವಿಚಾರವಾಗಿ ಒಬ್ಬರಾದ್ಮೇಲೆ ಒಬ್ಬರು ಈಗ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಬರ್ತಿದ್ದಾರೆ. ಈಗ ವಿಠಲ್ ಗೌಡ ಸರದಿ.